ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಮನಲಾಗಲಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು ವಿಧಿವಶರಾದಂತಹ ಸಂದರ್ಭದಲ್ಲಿ. ಇದಾದ ನಂತರ ನಾವು ಗಮನಿಸ್ತಾ ಇದ್ರಿ ಎಸ್.ಎಂ. ಕೃಷ್ಣ ಅವರ ಅಭಿವೃದ್ಧಿ ಪಥ ಹೇಗೆ ಸಾಕ್ತು ಮತ್ತೆ ಇತರೆ ರಾಜಕಾರಣಿಗಳಿಗೆ ಅವರ ಬಗ್ಗೆ ಇದ್ದಂತಹ ಗೌರವ ಹೇಗೆ ಅಂತ ಒಂದು ಕಡೆಗೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಯನ್ನು ಹುಟ್ಟೂರಿನಲ್ಲಿ ಮಾಡ್ಕೊಳ್ತಾ ಇದ್ರೆ, ಇನ್ನು ಅಂತಿಮ ದರ್ಶನಕ್ಕೆ ಈಗಲೂ ಕೂಡ ಸದಾಶಿವನಗರದ ನಿವಾಸದಲ್ಲಿ ಅವಕಾಶ ಇರೋದ್ರಿಂದ ಈಗಲೂ ಕೂಡ ಅಲ್ಲಿ ಜನ ಬರ್ತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಕೊನೆಯುಸಿರೆಳೆದರು. ಧೀಮಂತ ನಾಯಕನ ಅಂತಿಮ ದರ್ಶನವನ್ನ ಗಣ್ಯಾತಿ ಗಣ್ಯರು ಪಡೆದರು. ಕೆಲವರು ಕಂಬನಿಯನ್ನ ಕೂಡ ಮಿಡಿದರು. ನಾಡು ದೇಶ ಕಂಡ ಶ್ರೇಷ್ಠ ರಾಜಕಾರಣಿಯ ಅಗಲಿಕೆಗೆ ಜನ ಅಷ್ಟು ತರ್ಪಣ ಸಲ್ಲಿಸಿದ್ರು. ರಾಜಕೀಯ ಗಣ್ಯರು, ಹಿರಿಯ ನಾಯಕರು, ಮಠಾಧೀಶರು, ಸಿನಿ ಕ್ಷೇತ್ರದ ಗಣ್ಯರು ಕೂಡ ರಾಜಕೀಯ ಮುತ್ಸದಿಗೆ ಸಂತಾಪವನ್ನ ಸೂಚಿಸಿದರು. ನವ ಬೆಂಗಳೂರಿನ ನಿರ್ಮಾತೃ ಎಸ್.ಎಂ. ಕೃಷ್ಣ ಅವರ ಯುಗಾಂತ್ಯವಾದ ಸುದ್ದಿಯ ಬೆನ್ನಲ್ಲೇ ಸದಾಶಿವನಗರ ನಿವಾಸದಲ್ಲಿ ಗಣ್ಯಾತಿ ಗಣ್ಯರ ದೊಡ್ಡ ಬಳಗವೇ ಬಂದು ನಿಂತಿತ್ತು. ಬಿಕಾಸ್ ಅನೇಕ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಇವತ್ತು ಕೂಡ ಜನ ಅವರಿಗೆ ಕೃತಜ್ಞತೆಯನ್ನು ಹೊಂದಿಕೊಳ್ಳುವಂತೆ ಮಾಡಿದೆ. ಗವರ್ನರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪೊಲಿಟಿಕಲ್ ಪೊಸಿಷನ್ಸ್ ಯಾರ್ಯಾರ್ದು ದೊಡ್ಡದಿದೆ, ಟಾಪ್ 1 ಟಾಪ್ 2 ನಾಯಕರು ಯಾರಿದ್ದಾರೆ ಸದ್ಯಕ್ಕೆ ಎಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಇಲ್ಲಿ ಒಟ್ಟಾಗಿ ಬಂದಿದ್ದನ್ನು ನಾವು ನಿನ್ನೆಯಿಂದ ಗಮನಿಸ್ತಾ ಇದ್ವಿ. ಎಸ್.ಎಂ. ಕೃಷ್ಣ ಅವರು ಯಾವ ರೀತಿ ಅಜಾತ ಶತ್ರು ಆಗಿದ್ರು, ಅವರ ಹಸ್ತಂಗತದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ, ಅಶ್ವತರ್ಪಣ ಸಲ್ಲಿಸ್ತಾ ಇದ್ದಾರೆ. ಸದ್ಯಕ್ಕೆ 8 ಗಂಟೆ ತನಕ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಎಸ್.ಎಂ. ಕೃಷ್ಣ ಅವರು ತಮ್ಮ ಸುದೀರ್ಘ 55 ವರ್ಷಗಳ ರಾಜಕೀಯ ಪಯಣಕ್ಕೆ ಶಾಶ್ವತ ಫುಲ್ ಸ್ಟಾಪ್ ಅನ್ನು ಇಟ್ಟು ಭಾರತ ಲೋಕಕ್ಕೆ ತೆರಳಿದ್ದಾರೆ. ಈ ಬೆನ್ನಲ್ಲೇ ಅವರಿಗೆ ಗೌರವ ಸಲ್ಲಿಸುವಂತಹ ಕೆಲಸ ಪ್ರತಿಯೊಬ್ಬರಿಂದ ಆಗ್ತಾ ಇದೆ. ಮೋಸ್ಟ್ ಅಡ್ವಾನ್ಸ್ಡ್ ಥಿಂಕಿಂಗ್ ಸಿಎಂ ಯಾರು ಕರ್ನಾಟಕಕ್ಕೆ ಇಲ್ಲಿ ತನಕ ಸಿಕ್ಕಿದ್ಯಾರು ಅಂತ ಕೇಳಿದ್ರೆ ಮೊದಲ ಹೆಸರು ನೆನಪಾಗೋದೆ ಎಸ್.ಎಂ. ಕೃಷ್ಣ ಅವರು. ಎಷ್ಟರ ಮಟ್ಟಿಗೆ ಅವರು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಇವತ್ತು ಬೆಂಗಳೂರು ಸಾಗಿ ಹೋಗಿರುವಂತಹ ರೀತಿ. ಇವತ್ತು ನಾವೆಲ್ಲ ಮಾತಾಡ್ತೀವಿ 60% ರೆವೆನ್ಯೂ ಇದೆ ಕರ್ನಾಟಕದ್ದು GDP ಅಂತೆಲ್ಲ, ಬಟ್ ಅದಕ್ಕೆಲ್ಲ ಮೇನ್ ಕಾಂಟ್ರಿಬ್ಯೂಷನ್ ಇದೆ ಎಸ್.ಎಂ. ಕೃಷ್ಣ ಅವರು. ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು, ಹಿಂದಿನ ವಿದೇಶಾಂಗ ಸಚಿವರು ಆಗಿ ದೇಶ ಮತ್ತು ರಾಜ್ಯಕ್ಕೆ ಅಪ್ರತಿಮವಾದಂಥ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಾನ್ ಎಸ್.ಎಂ. ಕೃಷ್ಣ ಅವರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬೆಳಿಗ್ಗೆ ಗೊತ್ತಾದ ತಕ್ಷಣ ಶೋಕ ಸಂದೇಶವನ್ನು ಪ್ರಕಟಿಸಿ ನನ್ನನ್ನು ಕರೆದು ಶೋಕ ಸಂದೇಶದ ಪತ್ರವನ್ನು ಅವರ ಧರ್ಮಪತ್ನಿ ಮಾತೋಶ್ರೀ ಶ್ರೀಮತಿ ಪ್ರೇಮಾ ಅವರಿಗೆ ಮುಟ್ಟಿಸ್ಲಿಕ್ಕೂ ಹೇಳಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಭಾರತ ಸರ್ಕಾರದಿಂದ ನನ್ನನ್ನು ಕಳಿಸಿದ್ದಾರೆ. ಪ್ರಧಾನಮಂತ್ರಿಗಳು ತೀವ್ರವಾದಂಥ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಅವರ ಬಹುಪ್ರತಿಭೆಯ ವ್ಯಕ್ತಿತ್ವವನ್ನು ಬಹಳಷ್ಟು ಶ್ಲಾಘಿಸಿದ್ದಾರೆ. ಆ ಪತ್ರವನ್ನು ಮಾತೋಶ್ರೀ ಶ್ರೀಮತಿ ಪ್ರೇಮಾ ಕೃಷ್ಣ ಅವರಿಗೆ ನಾನು ಪ್ರಧಾನಮಂತ್ರಿಗಳ ಪತ್ರವನ್ನು ಹಸ್ತಾಂತರ ಮಾಡಿದ್ದೇನೆ. ಪ್ರಧಾನಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಅವರು ಮುಖ್ಯಮಂತ್ರಿ ವಿದೇಶಾಂಗ ಸಚಿವರಿದ್ದಾಗಿನಿಂದನೂ ಅಪಾರವಾದಂಥ ಗೌರವವನ್ನು ಇಟ್ಟುಕೊಂಡಿದ್ದರು. ಇವತ್ತು ಮಾತುಕತೆಯಲ್ಲಿ ಅವರು ಅದನ್ನು ಸ್ಮರಣೆ ಮಾಡಿಕೊಂಡ್ರು. ಒಬ್ಬ ಅತ್ಯಂತ ನಾನು ವೈಯಕ್ತಿಕವಾಗಿ ಎಸ್.ಎಂ. ಕೃಷ್ಣ ಅವರನ್ನ ವಿದೇಶಾಂಗ ಮಂತ್ರಿ ಇದ್ದಾಗ ವಿಶೇಷವಾಗಿ ನಾನು ಮೊದಲನೇ ಬಾರಿ MP ಆಗಿದ್ದೆ. ಆವಾಗ ಅವರು ನಾವು ಅಷ್ಟು ಮೊದಲನೇ ಬಾರಿ MP ರಾಜಕಾರಣದಲ್ಲಿ ರಾಜ್ಯ ಕಂಡಂಥ ಅಪರೂಪದ ಸರಳ ಸಜ್ಜನಿಕೆಯ ರಾಜಕಾರಣಿ, ಮುಖ್ಯಮಂತ್ರಿಗಳು, ನಾಯಕರು. ಅತ್ಯಂತ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಸೊಗಡನ್ನು ಎಂದು ಕೂಡ ಅವರು ಮರ್ತಿರಲಿಲ್ಲ. ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ ಮಾಡಿ ಸಂಸತ್ ಸದಸ್ಯರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಈ ದೇಶದ 4 ಪ್ರಮುಖ ಶಾಸಕಾಂಗ ಸಭೆಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರು ಭಾಗವಹಿಸಿರುವಂಥದ್ದು ಒಂದು ವಿಶೇಷ. ಸ್ಪೀಕರ್ ಆಗಿ ಅವರು ಮಾಡಿರುವಂಥ ಕೆಲಸ ದಾಖಲೆಹಾರ ಮತ್ತು ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಅಂತ ನಾನು ಭಾವಿಸುತ್ತೇನೆ. ಆ ಹೋರಾಟದ ದೂರದೃಷ್ಟಿ ಇದ್ದಂತಹ ಒಂದು ಹಿರಿಯ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ದೂರದೃಷ್ಟಿ ಯೋಜನೆ ಕನಸು ಕಂಡದ್ದು ಮಾತ್ರ ಅಲ್ಲ, ಆ ಯೋಜನೆಯನ್ನು ನನಸು ಮಾಡಿದಂಥ ನಮ್ಮೆಲ್ಲ ನಾಯಕರಾದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿರುವುದು ನಮಗೆಲ್ಲ ಅತ್ಯಂತ ನೋವು ಮತ್ತು ಈ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ, ದೇಶಕ್ಕೆ ಒಂದು ತುಂಬಲಾರದ ನಷ್ಟ. ಇವತ್ತು ದೀರ್ಘವಾದ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಎಲ್ಲ ಸ್ಥಾನಗಳನ್ನು ಕೂಡ ಜವಾಬ್ದಾರಿ ವಹಿಸಿಕೊಂಡು ಆ ಎಲ್ಲ ಜವಾಬ್ದಾರಿ ಸ್ಥಾನಗಳಿಗೆ ಗೌರವ ತರುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಬಹುಶಃ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ, ಯುವ ರಾಜಕಾರಣಿಗಳಿಗೆ ಎಸ್.ಎಂ. ಕೃಷ್ಣವರ ಜೀವನವೇ ಒಂದು ಸ್ಪಷ್ಟವಾದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ತಿಳಿಸುವಂಥದ್ದು. ಯಾಕೆಂದರೆ
ನನ್ನ ಸೌಭಾಗ್ಯ, ಒಂದು ರೀತಿ ಪ್ರಿವಿಲೇಜ್. ನಾನು ಚೆಲುವ ಕನ್ನಡ ನಾಡು ನನಸಾಗದ ಕನಸು ಅನ್ನುವ ಪುಸ್ತಕದ ಅಂತಿಮ ಭಾಗ ಏನು ಆಗಬೇಕು ಅನ್ನುವಂಥ ಸದಾಶಯ. ಆ ಸದಾಶಯವನ್ನ KPCC ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣರವರು ನಮ್ಮ ಮ್ಯಾನಿಫೆಸ್ಟೋದೊಳಗ ಅದು ಅಂತಿಮ ವಾಕ್ಯ ಆಗುವ ಹಾಗೆ, ಅಂತಿಮ ಪ್ಯಾರ ಆಗುವ ಹಾಗೆ ಮಾಡೋದ್ರ ಮೂಲಕ ನಮ್ಮ ಆ ಪ್ರಯತ್ನ, ಹೋರಾಟಗಾರರ ಆ ಧ್ವನಿಗೆ ಬಹಳ ಇಂಬು ಕೊಟ್ಟರು. ಅಷ್ಟೇ ಅಲ್ಲ, ಸರ್ಕಾರ ಬಂದ ತಕ್ಷಣ ನಂಜುಂಡಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಿ, ಆ ಸಮಿತಿಯನ್ನು ನೇಮಿಸಿದ್ರು ಅನ್ನೋದು ಅಷ್ಟೇ ಅಲ್ಲ, ವರದಿ ಪಡೆದುಕೊಂಡ್ರು, ವರದಿಯನ್ನು ಒಪ್ಪಿಕೊಂಡ್ರು, ಆ ವರದಿ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅದರ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಲಭ್ಯಗೊಳಿಸಿದ್ರು. ಉತ್ತರ ಕರ್ನಾಟಕಕ್ಕೆ